ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಕರೆಂಟ್ ಅಫೈರ್ಸ್ MCQs ಪ್ರಶ್ನೆಗಳ ಬಗ್ಗೆ ಎರಡನೇ ವಿಡಿಯೋನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ, VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಏನೀಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿರ್ತಕ್ಕಂಥ ಈ ಎಕ್ಸಾಮಿಗೆ ಅಂದರೆ ನಾವು ಈಗ ಯಾವ ರೀತಿ ಪ್ರಶ್ನೆಗಳು ಕರೆಂಟ್ ಅಫೈರ್ಸಲ್ಲಿ ಓದಬೇಕು ಮತ್ತು ಯಾವ ರೀತಿ ಸಿದ್ಧತೆಯನ್ನು ನಡೆಸಬೇಕು ಅನ್ನೋ ಅಂಶಗಳನ್ನು ಕುರಿತು ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಿ ಇಲ್ಲಿರ್ತಕ್ಕಂಥ ಫ್ರೀ ಕ್ವೆಶ್ಚನ್ ಅನಾಲಿಸಿಸ್ ವಿಡಿಯೋಗಳನ್ನು ನೀವು ಸಹ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ನೀವು ಯಾರಿಗೆ VAO ಲ್ಯಾಂಡ್ ಸರ್ವೇರ್ ಪೇಪರ್ 1, ಪೇಪರ್ 2 ಬಗ್ಗೆ VA ಮತ್ತು ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಯಾರಿಗೆ ಅವಶ್ಯಕತೆ ಇದೆ ಅವರು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ರೀತಿ ಸಿಂಬಲ್ ಬರುತ್ತೆ. ಸ್ಟೋರೇಜಿಗೆ ಹೋದರೆ ನಿಮಗೆ ಕೋರ್ಸ್ಗಳ ಬಗ್ಗೆ ಮುಖ್ಯವಾದ ಮಾಹಿತಿ ಸಿಗುತ್ತೆ. ಎಸ್, ಹಾಗಾದರೆ ಫಸ್ಟ್ ಕ್ವೆಶನ್ಸ್ ನೋಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಇಂಟರ್ನ್ಯಾಷನಲ್ ಇಯರ್ಸ್ಗಳ ಬಗ್ಗೆ ಮಾತಾಡಿದೆ, ಅಂತಾರಾಷ್ಟ್ರೀಯ ದಿನಗಳ ಬಗ್ಗೆ ಮಾತಾಡಿದೆ. ಪ್ರಶ್ನೆ ಹೀಗಿದೆ: 2026ರ ಅಂತಾರಾಷ್ಟ್ರೀಯ ಯೋಗ ದಿನದ ಅಧಿಕೃತ ಆಚರಣೆ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈಗ ನಮಗೆ ದ ಪ್ಲೇಸ್ ವೇರ್ ದ ಅಫಿಷಿಯಲ್ ಸೆಲೆಬ್ರೇಷನ್ ಇನ್ ಯೋಗ ಡೇ ಅಂತ 2026 ಯೋಗ ಡೇ ಅಂತ. ನೋಡಿ, ಇಲ್ಲಿ ಮುಂಬೈ ಇದೆ ಮತ್ತು ದೆಹಲಿ ಇದೆ ಮತ್ತು ಅಲಹಾಬಾದ್ ಅಂದರೆ ಅಹಮದಾಬಾದ್ ಇದೆ ಮತ್ತು ಕೋಲ್ಕತ್ತಾ ಇದೆ. ಎಸ್, ಹಾಗಾದರೆ ನಮಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಯಾವತ್ತು ಅಂತ ಗೊತ್ತಿರಬೇಕು ನಮಗೆ. ಈ ಒಂದು ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕರಿತೀವಿ. ನೋಡಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2014ರಲ್ಲಿ ಇದನ್ನು ಅಂಗೀಕರಿಸಿತು. 2015ರಲ್ಲಿ ನರೇಂದ್ರ ಮೋದಿಯವರು ಅಥವಾ ಭಾರತದ ಸರ್ಕಾರ ಇಡೀ ವಿಶ್ವಕ್ಕೆ ಈ ಒಂದು ಮೊದಲ ಒಂದು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಪರಿಚಯಿಸಿತು. ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತು. ಹಾಗಾದರೆ ನಮಗೆ ಈ ಒಂದು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಯಾಕೆ ಈ ಒಂದು ಜೂನ್ 21ನೇ ತಾರೀಕಿಗೆ ಮಾಡ್ತೀವಿ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬರಬೇಕು. ಈ ಭೂಮಿ ಅಂತಕ್ಕಂಥದ್ದೇನಿದೆ, ಭೂಮಿಯ ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಹಗಲು, ಲೈಟ್ ಡೇ, ಹೆಚ್ಚು ಹಗಲಿನ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕು. ಹೆಚ್ಚು ಹಗಲಿನ ದಿನ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಈಗ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ 2026ರ ನೋಡಿ, ನಮಗೆ ಈಗ 2026 ಈ ಒಂದು ಜೂನ್ 21ನಲ್ಲಿ ಎಲ್ಲಿ ಅಧಿಕೃತವಾಗಿ ಒಂದು ಫಂಕ್ಷನ್ ನಡೀತು ಅಂತ ಕೇಳಿದ್ದಾರೆ, ಸಭೆ ನಡೀತು ಅಂತ ಕೇಳಿದ್ದಾರೆ. ನಿಮಗೆ ಇದು ನಡೆದಂಥದ್ದು ಅಂದರೆ ಕಲ್ಕತ್ತಾ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇದರ ಒಂದು ಥೀಮ್ ಮೇಲೆ ನಿಮಗೇನಾದರೂ ಕ್ವಶನ್ಸ್ ಕೇಳಿದರೆ ನೋಡಿ, ನಮಗೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳ ಕೇಳ್ಬೋದು ಅಂತ ನೋಡಿ. ಇಲ್ಲಿ ನಮಗೆ ಯೋಗ ಫಾರ್ ಹೆಲ್ತ್ ಮತ್ತು ನಮಗೆ ಏಜಿಂಗ್ ಅಂತಕ್ಕಂಥದ್ದು 2026ರ ಘೋಷವಾಕ್ಯ ಅಂತಕ್ಕಂಥದ್ದು. ನೋಡಿ, ಈ ಒಂದು ಆರೋಗ್ಯ ಇರ್ಬೋದು ಮತ್ತು ಈ ಒಂದು ವೃದ್ಧಾಪ್ಯಕ್ಕಾಗಿ ಯೋಗ ನಮಗೆ ಬೇಕು ಅಂತಕ್ಕಂಥದ್ದು. ಯೋಗ ಫಾರ್ ಹೆಲ್ತ್ ಆ್ಯಂಡ್ ಏಜಿಂಗ್ ಅಂತಕ್ಕಂಥದ್ದು ಘೋಷವಾಕ್ಯ ಅಂತ ಗೊತ್ತಿರಬೇಕು. 2026ರ ಘೋಷವಾಕ್ಯ ಇದಾಗಿದೆ. ನೋಡಿ, 2026ರ ಘೋಷವಾಕ್ಯದ ಜೊತೆಗೆ ಅಥವಾ ನಮಗೆ ಥೀಮ್ ಆರ್ ಮೋಟೋದ ಜೊತೆಗೆ ಯೋಗ ಫಾರ್ ಹೆಲ್ತ್ ಏಜಿಂಗ್ ಅಂತಕ್ಕಂಥದ್ದು ಏನಿದೆ, ಈ ಯೋಗ ಫಾರ್ ಹೆಲ್ತ್ ಏಜಿಂಗ್ ಅಂತಕ್ಕಂಥದ್ದು ನಮಗೆ ಆರೋಗ್ಯಕ್ಕಾಗಿ ಮತ್ತು ವೃದ್ಧಾಪ್ಯಕ್ಕಾಗಿ ಯೋಗ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕು. ಅಕಸ್ಮಾತ್ ನಿಮಗೇನಾದರೂ 2025ರ ಯೋಗ ಡೇ ಸೆಲೆಬ್ರೇಷನ್ ಆದಂತಹ ಒಂದು ಪ್ಲೇಸ್ ಕೇಳಿದರೆ ಇದು ವಿಶಾಖಪಟ್ಟಣಂ ಅಂತ ಗೊತ್ತಿರಬೇಕು. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ 2025ರ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈಗ ವಿಶೇಷವಾಗಿ ನಮಗೆ 2026ರ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತಕ್ಕಂಥದ್ರ ಬಗ್ಗೆ ನಮಗೆ ಗೊತ್ತಾಯಿತು. ಮೇಜರಾಗಿ ನಮಗೆ ಇದು 2015ರಲ್ಲಿ ಫಸ್ಟ್ ಯೋಗ ಡೇ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಯಿತು. ಭೂಮಿಯ ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಲೈಟ್ ಹಗಲಿನ ದಿನ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಯಿತು. ಎಸ್, ಹಾಗಾದರೆ ಗೋ ಟು ದ ಸೆಕೆಂಡ್ ಕ್ವೆಶನ್ಸ್. ಮುಂದಿನ ಪ್ರಶ್ನೆ ಬಗ್ಗೆ ನಾವು ಮಾತಾಡೋಣ. ಈಗ ನಿಮಗೆ 6x6 ತಂತ್ರ ಯಾವುದಕ್ಕೆ ಸಂಬಂಧಿಸಿದೆ? ದ ಸ್ಟ್ರಾಟಜಿ ರಿಲೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ದ ಸ್ಟ್ರಾಟಜಿ ರಿಲೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ.
ಏಡ್ಸ್ ಮುಕ್ತ ಭಾರತ. ನೋಡಿ ನಮಗೆ ಏಡ್ಸ್ ಅಂತಕ್ಕಂಥದ್ದು ಏನಿದೆ, ಈ ಒಂದು ಏಡ್ಸ್ ಮುಕ್ತ ಭಾರತ ಅಂತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಅನಿಮಿಯಾ ಮುಕ್ತ ಭಾರತ ಅಂತಕ್ಕಂಥದ್ದು. ನೆಕ್ಸ್ಟು ಈ ನಶೆ ಮುಕ್ತ ಭಾರತ, ಡ್ರಗ್ ಫ್ರೀ ಇಂಡಿಯಾ ಅಂತಕ್ಕಂಥದ್ದು. ಕ್ಯಾನ್ಸರ್ ಮುಕ್ತ ಭಾರತ ಅಂತಕ್ಕಂಥದ್ದು ಏನನ್ನು ಇದು ಒಳಗೊಂಡಿದೆ ಅಂತ ನೋಡಿ. ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ಅಥವಾ ಮಕ್ಕಳಿಗೆ ಸಂಬಂಧಿಸಿದಂತಹ ಒಂದು 6 ಅಂಶಗಳನ್ನು ಇದು ಒಳಗೊಂಡಿರ್ತಕ್ಕಂಥ ಕಾನ್ಸೆಪ್ಟ್. ನೋಡಿ, ಬಾಲ್ಯದಲ್ಲಿ ಮಕ್ಕಳು ಅನೀಮಿಯಾ ಅಂದರೆ ನಿಮಗೆ ಆರೋಗ್ಯದಲ್ಲಿ ಹೊಟ್ಟೆ ದಪ್ಪ ಆಗೋದು, ಕೈಕಾಲು ಸಣ್ಣ ಆಗೋದು, ನಿಶ್ಶಕ್ತಿ ಥರ ಇರೋದು ಮಕ್ಕಳು, ಈ ಥರದ್ದು ಒಂದು ಡಿಸೀಜಸ್ಸಿಗೆ ಸಂಬಂಧಿಸಿದಂತೆ. ನೋಡಿ, ಒಂದನೇದಾಗಿ ನಿಮಗೆ ಒಂದು 5 ರಿಂದ 6 ವರ್ಷದ ಮಕ್ಕಳಿರ್ಬೋದು, ಅಥವಾ ಈ 9 ವರ್ಷದವರೆಗಿನ ಮಕ್ಕಳಿರ್ಬೋದು. ಹಾಗೆ ಈ ಮಕ್ಕಳು ಅಂತಕ್ಕಂಥವ್ರು ಒಂದು ತರುಣ ವ್ಯವಸ್ಥೆ 14ನೇ ವಯಸ್ಸಿನವರೆಗಿನ ಮಕ್ಕಳಿರ್ಬೋದು. ಅದಾದಮೇಲೆ ನಮಗೆ ಅಡಲೆಸೆನ್ಸ್ ಅಂತ ಏನು ಕರಿತೀವಿ, ಅಡಲೆಸೆನ್ಸ್ ಯೌವನ, ಈ ವಯಸ್ಕತನದ ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು. ನೆಕ್ಸ್ಟು ಅದಾದ ನಂತರ ನಿಮಗೆ ಪ್ರೆಗ್ನೆಂಟ್, ಈ ಗರ್ಭವತಿ ಸ್ತ್ರೀಯರಿರ್ತಕ್ಕಂಥದ್ದು. ಮತ್ತು 6ನೇದಾಗಿ ಹಾಲುಣಿಸುವಂಥ ಸ್ತ್ರೀಯರಿದ್ದಾರೆ. ಇವರಿಗೆ ಈ 6 ಅಂಶಗಳಿಗೆ ಅನುಗುಣವಾಗಿ ನಾವು ಈ ಅನಿಮಿಯಾ ಬರದ ರೀತಿಯಲ್ಲಿ ಇವರಿಗೆ ಏನು ಮಾಡಬೇಕು ಅಂದರೆ ನಾವು ಸೌಲಭ್ಯಗಳನ್ನು, ಪೌಷ್ಟಿಕ ಅಂಶಗಳನ್ನು ನೀಡಬೇಕು, ಅಥವಾ ಪರಿಹಾರಕ್ಕಾಗಿ ನಾವು ಏನು ಮಾಡಬೇಕು, ಅಂಶಗಳನ್ನು ನೀಡಬೇಕಾಗುತ್ತೆ. ಅನಿಮಿಯಾ ಮುಕ್ತ ಭಾರತ ಅಂದರೆ ಈ 6 ಸಂದರ್ಭಗಳಲ್ಲಿ ಹಾಲುಣಿಸುವ ಸ್ತ್ರೀ ಇರ್ಬೋದು, ಗರ್ಭಾವತಿಯ ಸ್ತ್ರೀ ಇರ್ಬೋದು, ಈ ಒಂದು ಅಡಲೆಸೆನ್ಸಲ್ಲಿರ್ತಕ್ಕಂಥ ಸ್ತ್ರೀ ಇರ್ಬೋದು, ಹಾಗೆ ಅವರ ಯೌವನ ರೀತಿಯಲ್ಲಿರ್ತಕ್ಕಂಥ ವಯಸ್ಕರಿಗಿಂತ ಮುಂಚೆ ಯೌವನದಲ್ಲಿರ್ತಕ್ಕಂಥವ್ರು ಇರ್ಬೋದು. ಮಕ್ಕಳಲ್ಲಿ ಈ ಕಾಯಿಲೆ ಬರದೇ ರೀತಿಯಲ್ಲಿ ನಾವೇನು ಮಾಡಬೇಕು, ಈ ಸ್ಟ್ರಾಟಜಿಗಳನ್ನು, ತಂತ್ರಗಳನ್ನು ಅಳವಡಿಸಿ ಅವರನ್ನು ನಾವು ಗಮನ ಹರಿಸಿ ಅದನ್ನು ಮುಕ್ತ ಮಾಡಬೇಕು ಅಂತಕ್ಕಂಥದ್ದೇ ಈ ಒಂದು ಅಂಶದ ಒಂದು ಮುಖ್ಯವಾದಂಥ ಅಂಶ. ಏಡ್ಸ್ ಡೇ ನಿಮಗೆ ಡಿಸೆಂಬರ್ 1 ಬಗ್ಗೆ ಗೊತ್ತಿದೆ. ಹಾಗೆ ಕ್ಯಾನ್ಸರ್ ಮತ್ತು ನಶೆ ಮುಕ್ತ ಡ್ರಗ್ ಫ್ರೀ ಇಂಡಿಯಾ ಅಂತಕ್ಕಂಥದ್ದು ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ 2ನೇ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಸ್ನೇಹಿತರೆ, ಅದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಇತ್ತೀಚೆಗೆ ನಡೆದ ಮಹಿಳಾ T20, ನೋಡಿ ಈ ಮಹಿಳಾ T20 ಬಗ್ಗೆ ನೀವು ಸುಮಾರು ಓದಿರ್ತೀರಿ ಈಗ. ಹಾಗೆ ಮಹಿಳಾ T20 ಅತಿ ಹೆಚ್ಚು ವಿಕೆಟ್ ಪಡೆದಂಥ ಭಾರತದ ಈ ಬೌಲರ್ ಶ್ರೀಚರಣಿ ಯಾವ ದೇಶದವರು ಅಂತ ಕೇಳಿದ್ದಾರೆ. ಹೇಳಿ, ಶ್ರೀಚರಣಿ ವುಡ್ ಟಾಕ್ದಿಂದ ಹೈಯೆಸ್ಟ್ ನಂಬರ್ ಆಫ್ ದ ವಿಕೆಟ್ಸ್ ಅಂತ ಹೇಳಿದ್ದಾರೆ. ಇವರು ಯಾವ ಒಂದು ಸ್ಟೇಟ್ನವರು ಅಂತ ಕೇಳಿದರು, ವಿಚ್ ಸ್ಟೇಟ್ ಅಂತ ಕೇಳಿದರೆ, ಯಾವ ಸ್ಟೇಟ್ ಅಂತ ಕೇಳಿದರೆ. ಲೈಕ್ ದಿಸ್ ಇಲ್ಲಿ ಉತ್ತರ ಪ್ರದೇಶ ಇದೆ, ಜಾರ್ಖಂಡ್ ಇದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ ಅಂತಕ್ಕಂಥ. ನೋಡಿ, ನಮಗೆ ಈ ವರ್ಷದ 2026 T20ಯಲ್ಲಿ ವಿನ್ನಿಂಗ್ ಟೀಮ್ ಆಸ್ಟ್ರೇಲಿಯಾದ ಬಗ್ಗೆ ಗೊತ್ತಿರಬೇಕು, ರನ್ನರ್ ಆಫ್ ಇಂಗ್ಲೆಂಡ್ ಬಗ್ಗೆಯೂ ಸಹ ನಮಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು 14 ವಿಕೆಟ್ಗಳನ್ನು ಫಸ್ಟ್ ಎಷ್ಟು ವಿಕೆಟ್ಗಳಂತಲ್ಲಾದರೂ ಕೇಳ್ಬೋದು. ಎಷ್ಟು ಅಂದರೆ ಈ 14 ವಿಕೆಟ್ಗಳನ್ನು ಪಡೆದಂತಹ ಒಂದು ಈ ಚರಣಿ ಯಾವ ಸ್ಟೇಟ್ನವಳು ಅಂದರೆ ನಿಮಗೆ ಆಂಧ್ರ ಪ್ರದೇಶ್ ಅಂತ ಗೊತ್ತಿರಬೇಕು. ಯಾವ ಸ್ಟೇಟ್ ಅವಳು ಅಂದರೆ ಆಂಧ್ರ ಪ್ರದೇಶ್ ಅಂತ ಗೊತ್ತಿರಬೇಕು. ಹಾಗಾದರೆ 2026 ಅಥವಾ T20 ವರ್ಲ್ಡ್ ಕಪ್ ಇಂಗ್ಲೆಂಡ್ ಮತ್ತು ವೇಲ್ಸಲ್ಲಿ ನಡೆದಿದ್ರ ಬಗ್ಗೆ ಗೊತ್ತಿರಬೇಕು. ಇಂಗ್ಲೆಂಡ್ ಮತ್ತು ವೇಲ್ಸಲ್ಲಿ ನಡೆದಿದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ನೋಡಿ, T20 ವಿಶ್ವಕಪ್ 2026 ವಿಜೇತರ ತಂಡ 7 ಬಾರಿ ವಿಜೇತ ತಂಡ ಆಗಿರ್ತಕ್ಕಂಥ ಆಸ್ಟ್ರೇಲಿಯಾದ ಬಗ್ಗೆ ಗೊತ್ತಿರಬೇಕು. ಈ ಬಾರಿ ರನ್ನರ್ ಆಫ್ ಇಂಗ್ಲೆಂಡ್ ಅಂತ ಗೊತ್ತಿರಬೇಕು. ಹಾಗೆ ಇದು ಯಾವ ದೇಶಗಳಲ್ಲಿ ನಡೀತು ಅಂದರೆ ಈ ಬ್ರಿಟನ್ನಿನ ಅಥವಾ UK ಇಂಗ್ಲೆಂಡ್ ಇರ್ಬೋದು, ಹಾಗೆ ವೇಲ್ಸ್ ಅಂತಕ್ಕಂಥ ದೇಶಗಳಲ್ಲಿ ನಡೀತು ಅಂತ ಗೊತ್ತಿರಬೇಕು. ನೆಕ್ಸ್ಟು ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಮ್ಯಾಚ್ ನಡೀತು. ಫಲಿತಾಂಶ 7 ವಿಕೆಟ್ಗಳಿಂದ ಆಸ್ಟ್ರೇಲಿಯಾ ಗೆಲ್ತು. ಅದೇ ರೀತಿಯಾಗಿ ಈ ಫೈನಲ್ ಪಂದ್ಯಶ್ರೇಷ್ಠ ಆಟಗಾರ್ತಿ ಯಾರು ಅಂದರೆ ಬೆತ್ ಮೂನಿ ಅಂತಕ್ಕಂಥ ಇಂಗ್ಲೆಂಡ್ನವಳು. ಟೂರ್ನಿಮೆಂಟಲ್ಲಿ ಶ್ರೇಷ್ಠ ಆಟಗಾರ್ತಿ ಯಾರು ಅಂದ್ರೆ ಸಹ ಪ್ಲೇಯರ್ ಆಫ್ ದ ಒಂದು ಆಟಗಾರ್ತಿ ಯಾರು ಅಂದರೆ ಬೆತ್ ಮೂನಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇಲ್ಲಿ ಈ ಅಂಶಗಳಿಗೆ ಸಂಬಂಧಿಸಿದಂತೆ ನಮಗೆ ಪ್ರಶ್ನೆ ಕೇಳ್ಬೋದು, ಇಲ್ಲ ಡೈರೆಕ್ಟ್ ವಿನ್ನಿಂಗ್ ಟೀಮ್ ಆಸ್ಟ್ರೇಲಿಯಾವನ್ನಾದರೂ ಕೇಳ್ಬೋದು. ಇದು ಎಷ್ಟನೇದು, ಥೀಮ್ ಏನು, ಮಾಸ್ಕಟ್ ಏನು, ಇವೆಲ್ಲದರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಮುಂಬರುವ VA ಮತ್ತು ಈ ಒಂದು ಲ್ಯಾಂಡ್ ಸರ್ವೆ ಪರೀಕ್ಷೆ ಎಕ್ಸಾಮ್ಗಳಿಗೆ ನೀವು ಇದನ್ನು ಸ್ಟಡಿ ಮಾಡಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೆಳಗಿನ ಯಾವ ಕಳೆನಾಶಕ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಆದೇಶ ಹೊರಡಿಸಿದೆ ಅಂತ. ನೋಡಿ, ಇಲ್ಲಿ ಪೆಡಿಮಾಥಿಲಿಕ್ ಅಂತಕ್ಕಂಥದ್ದೇ, ಆಟ್ರಾಜೆನ್ ಅಂತಕ್ಕಂಥದ್ದೇ, ಹಾಗೆ ನಮಗೆ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಅಂತಕ್ಕಂಥದ್ದೇ, 2,4-D ಇಥೈನ್ ಇಸ್ಟರ್ ಅಂತಕ್ಕಂಥದ್ದಿದೆ. ನೋಡಿ, ಇಲ್ಲಿ ಈ ಆಪ್ಷನ್ ಸಿ ಏನಿದೆ, ಪ್ಯಾರಾಕ್ವಾಟ್
ಈ ಡೈಕ್ಲೋರೈಡ್ ಅಂತಕ್ಕಂಥದ್ದೇನಿದೆ ಇದನ್ನು ನಾವೇನು ಮಾಡಬೇಕು, ಮುಕ್ತ ಮಾಡಬೇಕು. ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಯಾವ ಕಳೆನಾಶಕ ಬಳಕೆ ಸಂಪೂರ್ಣವಾಗಿ ಒಂದು ನಿಷೇಧ ಆದೇಶವನ್ನು ಹೊರಡಿಸಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಈ ಒಂದು 4ನೇ ಪ್ರಶ್ನೆಗೆ ಆಪ್ಷನ್ ಸಿ ಏನಿದೆ ಇದು ಸ್ನೇಹಿತರೆ ಸರಿಯಾದ ಉತ್ತರ ಅಂತ ಗೊತ್ತಿಲ್ಲ. ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಪ್ರಸ್ತುತ ಭೂಸೇನಾ ಮುಖ್ಯಸ್ಥರು ಯಾರು? ನೋಡಿ, ಕೃಷ್ಣ ಸ್ವಾಮಿನಾಥ್ ಇದೆ, ಉಪೇಂದ್ರ ದಿನ್ವೇದಿ ಅಂತಿದೆ, ಮನೋಜ್ ಪಾಂಡೆ ಅಂತಿದೆ, ಧೀರಜ್ ಸೇತ್ ಅಂತ ಇದೆ. ನೋಡಿ, ನಿಮಗೆ ಯಾರು ಈ ಒಂದು 3 ಪಡೆಗೆ ಸಂಬಂಧಿಸಿದಂಥ ಅಂಶಗಳು. ಮೊದಲನೇದಾಗಿ ನಮಗೆ ಈ ಏರ್ ಮಾರ್ಷಲ್ ಅಂತ ಯಾರಿಗೆ ಕರೀತಾರೆ, ಹಾಗೆ ನೇವಿ ಅಡ್ಮಿರಲ್ ಅಂತ ಯಾರಿಗೆ ಕರೀತಾರೆ, ಹಾಗೆ ನಮಗೆ ಚೀಫ್ ಜನರಲ್ ಅಂತ ಯಾರಿಗೆ ಕರೀತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಜನರಲ್ ಅಂದರೆ ಸೇನಾಪಡೆ ಮುಖ್ಯಸ್ಥ. ನ್ಯಾವಿ ಅಡ್ಮಿರಲ್ ಅಂದರೆ ಈ ಒಂದು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್. ಏರ್ ಚೀಫ್ ಮಾರ್ಷಲ್ ಅಂದರೆ ಇವ್ರಿಗೆ ಸಂಬಂಧಿಸಿದಂತೆ ಇವರು ವಾಯುಪಡೆಯ ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಕೇಳಿರೋದು ಜನರಲ್. ಪ್ರಸ್ತುತ ಭೂಸೇನಾ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ DRDOಗೆ ಸಂಬಂಧಿಸಿದಂತೆ ಇರ್ಬೋದು, ಅಥವಾ ಇಂಡಿಯನ್ ಡಿಫೆನ್ಸ್ ಇರ್ಬೋದು. ಹಾಗೆ CDS ಅಂತ ಹೊಸ ಹುದ್ದೆಗಳು ಸಹ ನಮಗೆ ಸ್ಟಾರ್ಟ್ ಆಯಿತು. CDS ಅಂತ ನೋಡಿ, ಇಲ್ಲಿ ಈ CDSಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೇಳ್ಬೋದು. ನೋಡಿ, ನಮಗೆ ಇಲ್ಲಿ ಧೀರಜ್ ಸೇಠ್ ಅಂತಕ್ಕಂಥದ್ದು ಏನಿದೆ ಇದು ಸರಿಯಾದ ಉತ್ತರ. ಈ ಒಂದು ಸರಿಯಾದ ಉತ್ತರ ಯಾವುದು ಅಂದರೆ ಈ ಧೀರಜ್ ಸೇಠ್ ಅಂತ. ಹಾಗಾದರೆ ಇನ್ನು ಕೃಷ್ಣಸ್ವಾಮಿ ಅಥವಾ ಕೃಷ್ಣಸ್ವಾಮಿನಾಥನ್ ಅಂತಕ್ಕಂಥದ್ದು ಮತ್ತು ಇವರಿಗೆ ಸಂಬಂಧಿಸಿದಂಥ ಬೇರೆ ಪ್ರಶ್ನೆಗಳನ್ನು ನಮಗೆ ಏನಿರ್ಬೋದು ನೋಡಿ, ಇಲ್ಲಿ ಒಂದೊಂದೇ ನೋಡೋಣ. ನೋಡಿ, ಭಾರತೀಯ ಭೂಸೇನೆಗೆ ಸಂಬಂಧಿಸಿದಂತೆ ಸೇನಾ ಮುಖ್ಯಸ್ಥ ಯಾರು ಅಂದರೆ ಜನರಲ್ ಯಾರು ಅಂತ ಕರಿತೀವಿ ಅಂದರೆ ಧೀರಜ್ ಸೇಠ್ ಅಂತ. ಈಗ ತಾನೇ ಓದಿದ್ವಿ, ಜನರಲ್ಗೆ ಸಂಬಂಧಿಸಿದಂತೆ. ಹಾಗೆ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದಂಥ ಮುಖ್ಯಸ್ಥನಂತ ಚೀಫ್ ಆಫ್ ನೇವಿ ಸ್ಟಾಫ್ ಅಥವಾ ನಮಗೆ ಈ ಒಂದು ಅಡ್ಮಿರಲ್ ಅಂತ ಕರಿತೀವಿ. ಅಡ್ಮಿರಲ್ ಅನ್ನೋದು ನೆನಪಿರಬೇಕು, ಕೃಷ್ಣಸ್ವಾಮಿನಾಥನ್. ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತದ ವಾಯುಪಡೆಗೆ ಸಂಬಂಧಿಸಿದಂತೆ ನಾವು ಯಾರನ್ನು ನೋಡ್ಬೋದು ಇಲ್ಲಿ ಅಂತಕ್ಕಂಥದ್ದು ಚೀಫ್ ಮಾರ್ಷಲ್ ಅಂತ ಹೇಳಿದೆ. ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅಂತ. ಯಾರು ಅಂದರೆ ಅಮರ್ಪ್ರೀತ್ ಸಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಆಯಾ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾದಾಗ ನೀವು ಈ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಈ ಕಂಟೆಂಟ್ಗಳಿಗೆ ಸಂಬಂಧಿಸಿದಂತೆ ಇಂದಿನ ಪ್ರಶ್ನೆಗೆ ನಾವು ಸರಿಯಾದ ಉತ್ತರದ ಜೊತೆಗೆ ವಾಯುಪಡೆ, ಸೇನಾಪಡೆ ಮತ್ತು ಈ ಭಾರತಕ್ಕೆ ಸಂಬಂಧಿಸಿದಂತಹ ಈ ನೌಕಾಪಡೆಗೆ ಸಂಬಂಧಿಸಿದಂಥ ಮುಖ್ಯಸ್ಥರನ್ನು ನಾವು ತಿಳ್ಕೊಂಡ್ವಿ. ಇದ್ರ ಮೇಲೆ ಒಂದು CDS ಹುದ್ದೆ ಅಂತಿರುತ್ತೆ, ಅದರ ಮೇಲೆ ರಾಷ್ಟ್ರಪತಿಗಳು ಈ 3 ಪಡೆಗಳನ್ನು ಏನು ಮಾಡಿರ್ತಾರೆ, ನಿಯಂತ್ರಣ ಮಾಡ್ತಾ ಇರ್ತಾರೆ. ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಈ ಒಂದು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಕಾರ್ಯನಿರ್ವಹಿಸುವ ಮೇಲ್ವಿಚಾರಕರಿಗೆ ದ್ವಿಚಕ್ರ ವಾಹನ ಖರೀದಿಸಲು ಸಾಲ ನೀಡುವ ರಾಜ್ಯ ಸರ್ಕಾರದ ಯೋಜನೆ. ಇಲ್ಲಿ ಹೇಳೇಬಿಟ್ಟಿದ್ದಾರೆ, ದ್ವಿಸರ್ಕಾರ ಅಂದರೆ ಮೇಲ್ವಿಚಾರಣೆ, ಸೂಪರ್ವೈಸರ್ ಏನಿರ್ತಾರೆ ಇವರಿಗೆ ಒಂದು ವೆಹಿಕಲ್ ಅಂದರೆ ನಮಗೆ ಇಲ್ಲಿರ್ತಕ್ಕಂಥ 2 ವೀಲರನ್ನು ಅಥವಾ ದ್ವಿಚಕ್ರ ವಾಹನವನ್ನು ಖರೀದಿಸೋದಕ್ಕೆ ಹಣವನ್ನು ಕೊಡ್ತಕ್ಕಂಥ ಯೋಜನೆ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಎಷ್ಟು ಸಾವಿರ ಅಂತ ಕೇಳ್ಬೋದು. 50,000ವನ್ನು ಬಡ್ಡಿ ರಹಿತವಾಗಿ ಏನು ಮಾಡ್ಬೋದು, ಪಡಿತಕ್ಕಂಥ ಯೋಜನೆ ಯಾವುದು ಅಂದರೆ ಈ ಇಂದಿರಾ ಯೋಜನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಂದಿರಾ ಸ್ಕೀಮ್ ಅಂತ ಬೇರೆ ಬೇರೆ ಯೋಜನೆಗಳು ಬರುತ್ತೆ. ಅದರಲ್ಲಿ ಕರ್ನಾಟಕ ಸರ್ಕಾರದಿಂದಲೂ ಸಹ ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಬಡ್ಡಿ ಇಲ್ಲದೆ 50,000ವನ್ನು ಬಡ್ಡಿ ರಹಿತವಾಗಿ ನೀಡುವಂಥದ್ದು ಅಂತ ಗೊತ್ತಿರಬೇಕು. ಇಂದಿರಾ ಯೋಜನೆ ಅಂತಕ್ಕಂಥದ್ದು ಗೊತ್ತಿರಬೇಕು. 6ನೇ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಅಂತ ಗೊತ್ತಿಲ್ಲ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಹಿಂದುಳಿದ ವರ್ಗಗಳ ಬೈಬಲ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ನೋಡಿ, ನಾವು ಇಲ್ಲಿ ಬೈಬಲ್ಲಿಗೆ ಹೋಗಿಸ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಈ ನೌನ್ ಹ್ಯಾಸ್ ದ ಬೈಬಲ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ. ಯಾವುದು ಹಿಂದುಳಿದ ವರ್ಗಗಳ ಕ್ಲಾಸಿಗೆ ಒಂದು ಆಯೋಗ. ಇಲ್ಲಿ ಹಾವನೂರು ಕಮಿಷನ್ ಇದೆ, ಹಾಗೆ ದೇಶಪಾಂಡೆ ಕಮಿಷನ್ ಇದೆ, ಹಾಗೆ ವೆಂಕಟಸ್ವಾಮಿ ಕಮಿಷನ್ ಇದೆ, ನಾಗನಗೌಡ ಕಮಿಷನ್ ಇದೆ. ಹಾಗಾದರೆ ಇವು ಯಾವುದನ್ನು ರೆಫರ್ ಮಾಡುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಯಾವುದನ್ನು ರೆಫರ್ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೀವು ತುಂಬ ಸಲ ಓದಿರ್ತೀರ. ಈ ಹಾವನೂರು ಆಯೋಗದ ಬಗ್ಗೆ ನಿಮ್ಗೆ ಅರಿವಿರಲಿ. ಯಾವುದು ಅಂದರೆ ಹಾವನೂರು ಆಯೋಗ ಏನಿದೆ
ಇದು ಹಿಂದುಳಿದ ವರ್ಗಗಳು ಸಂಬಂಧಿಸಿದಂತಹ ಒಂದು ಆಯೋಗ. ನೋಡಿ, ಬೈಬಲ್ ಅಂತಕ್ಕಂಥದ್ದೇನಿದೆ ಇದು ಒಂದು ಮುಖ್ಯವಾದಂಥ ಘಟನೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ 3 ಸಮಿತಿಗಳು ಇತ್ತೀಚೆಗೆ ನಮಗೆ ಏನು ಭೂ ಸುಧಾರಣೆಗೆ ಸಂಬಂಧಿಸಿದಂಥ ಸಮಿತಿಗಳ ಮೇಲೆ ಕ್ವಶನ್ಸ್ ಕೇಳೋದ್ರಿಂದ ಆವನೂರು ಆಯೋಗದ ಬಗ್ಗೆ ನಾವು ನೋಡೋದಾದರೆ, ಯಾವುದ್ರ ಬಗ್ಗೆ? ಈ ಆವನೂರು ಆಯೋಗದ ಬಗ್ಗೆ ನೋಡೋದಾದರೆ ಇದು ನಮಗೆ 1972ರಲ್ಲಿ ಆದಂಥ ಆವನೂರು ಆಯೋಗ. LG ಆವನೂರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವಿಕೆ ಹಾಗೂ ರಿಸರ್ವೇಷನ್ ಮೀಸಲಾತಿಯನ್ನು ಕುರಿತು ಶಿಫಾರಸು ಮಾಡಲು ರಚಿಸಲಾಯಿತು. ಲೈಕ್ ದಿಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಂದು ರಿಸರ್ವೇಷನ್ಗೆ ಸಂಬಂಧಿಸಿದಂತೆ 1972ನಲ್ಲಿ ಇದನ್ನು ರಚಿಸಲಾಯಿತು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಇತ್ತೀಚೆಗೆ ನಿಮಗೆ ಭೂ ಸುಧಾರಣೆ ಪೇಪರ್ 1ನಲ್ಲಿ ಇರುವ ಕಾರಣ ನಿಮಗೆ ಬರ್ಬೋದಾದಂಥ ಕ್ವಶನ್ಸ್ ಯಾವುದು ಅಂದರೆ, ಈ ಒಂದು 2001ರಲ್ಲಿ ನಡೆದಂಥ SR ದೇಶಪಾಂಡೆ ಅವರ ಒಂದು ಆಯೋಗ, ನೇತೃತ್ವದ ಆಯೋಗ ಏನು ಹೇಳುತ್ತೆ ಅಂತ ನೋಡೋಣ. ಈ ಕರ್ನಾಟಕದ ರೈತರ ಆತ್ಮಹತ್ಯೆ ಮತ್ತು ಕೃಷಿ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುವ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡಲು ರಚಿಸಲಾಯಿತು. ಈ ವೀರೇಶ್ ಕಮಿಟಿ ಆದಮೇಲೆ ನಿಮಗೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಈ ಫಾರ್ಮರ್ ಅಂತಕ್ಕಂಥವ್ರು ಏನಿದ್ದಾರೆ ಅಥವಾ ಅವರ ಒಂದು ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ಗಳನ್ನು ಸ್ಟಡಿ ಮಾಡೋದಕ್ಕೆ ಈ ಒಂದು ಅಧ್ಯಯನ ಕಮಿಟಿ ಏನಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ರೈತರ ಆತ್ಮಹತ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು SR ದೇಶಪಾಂಡೆ 2001ರಲ್ಲಿ ಇದು ಜಾರಿಗೆ ಬಂತು. ಇದು 1972ರಲ್ಲಿ ಇದು ನಿಮಗೆ ಜಾರಿಗೆ ಬಂದಿದ್ರ ಬಗ್ಗೆ ಮಾಹಿತಿ ಇರಬೇಕು. ಹಾಗಾದರೆ LG ಆವನೂರು ಆಯೋಗ ಮತ್ತು ಈ ಒಂದು SR ದೇಶಪಾಂಡೆ ಆಯೋಗ ಅಂತ ಎರಡು ಗೊತ್ತಾಯಿತು. ನೆಕ್ಸ್ಟು ವೆಂಕಟಸ್ವಾಮಿ ಆಯೋಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ನಮಗೇನು ಕೇಳ್ಬೋದು ನೋಡಿ. ಇಲ್ಲಿ 1983ರಲ್ಲಿ ಸ್ಟಾರ್ಟ್ ಆದಂತಹ ಈ ನ್ಯಾಯಮೂರ್ತಿ HN ವೆಂಕಟಸ್ವಾಮಿ ಆಯೋಗ ಏನು ಹೇಳುತ್ತಂದರೆ, ವಿವಿಧ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಬ್ಲಿಕ್, ನೋಡಿ ಆಡಳಿತಾತ್ಮಕ ಮತ್ತು ಪಬ್ಲಿಕ್ ಸಾರ್ವಜನಿಕ ಮಹತ್ವದ ವಿಷಯಗಳ ತನಿಖೆ ರಾಜ್ಯ ಸರ್ಕಾರದ ರಚಿಸಿದ ತನಿಖಾ ಆಯೋಗ ಅಂತ. ನೋಡಿ, ಕರ್ನಾಟಕ ಸ್ಟೇಟ್ಗಳಲ್ಲಿ ನಮಗೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಪಬ್ಲಿಕ್ ಇಂಪಾರ್ಟೆನ್ಸ್ ವಿಷಯಗಳೇನಿದೆ ಅವುಗಳನ್ನು ಸ್ಟಡಿ ಮಾಡೋದಕ್ಕೆ ರಚಿಸಿರ್ತಕ್ಕಂಥ ಒಂದು ಆಯೋಗವೇ ನ್ಯಾಯಮೂರ್ತಿ HN ವೆಂಕಟಸ್ವಾಮಿ ಆಯೋಗ ಅಂತ ಗೊತ್ತಿಲ್ಲ. ನ್ಯಾಯಮೂರ್ತಿ HN ವೆಂಕಟಸ್ವಾಮಿ ಆಯೋಗ 1983 ಅಂತ ಗೊತ್ತಿರಬೇಕು. ನೋಡಿ, ನಿಮಗೆ ಆವನೂರು ಆದಮೇಲೆ ನೀವು ನಾಗನಗೌಡ ಆಯೋಗದ ಬಗ್ಗೆನೂ ಕೇಳಿದಿರ. ನೋಡಿ, ಈಗ ನಾಗನಗೌಡ ಆಯೋಗ ಅಂತಕ್ಕಂಥದ್ದು 1960 ಅಂತ ನಿಮಗೆಲ್ಲ ಗೊತ್ತಿದೆ. AR ನಾಗನಗೌಡ ಆಯೋಗ ಅಂತಕ್ಕಂಥದ್ದೇನಿದೆ ಭಾರತದಲ್ಲಿ ಭೂ ಸುಧಾರಣೆ, ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಏನು ಕರೀತಾರೆ, ಲ್ಯಾಂಡ್ ರಿಫಾರ್ಮ್ಸನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಶಿಫಾರಸು ನೀಡಲು ಮಾಡಿರ್ತಕ್ಕಂಥ ಒಂದು ಸಮಿತಿ. ಸ್ನೇಹಿತರೆ, ನಮಗೀಗ 4 ಸಮಿತಿಗಳು ಗೊತ್ತಾಯಿತು. ಒಂದು ಆವನೂರು ಸಮಿತಿ ಗೊತ್ತಾಯಿತು ಹಿಂದುಳಿದ ವರ್ಗಗಳಿಗೆ. ಅದೇ ರೀತಿಯಾಗಿ ನಮಗೆ ರೈತರ ಆತ್ಮಹತ್ಯೆ ಈ ಒಂದು SR ದೇಶಪಾಂಡೆ ಅಂತಕ್ಕಂಥದ್ದು ಗೊತ್ತಾಯಿತು ಸ್ನೇಹಿತರೆ. ಅದಾದಮೇಲೆ ವೆಂಕಟಸ್ವಾಮಿ ಆಯೋಗ ನ್ಯಾಯಮೂರ್ತಿ HN ವೆಂಕಟಸ್ವಾಮಿದು ಗೊತ್ತಾಯಿತು. ಹಾಗೆ ನಾಗನಗೌಡ ಆಯೋಗ AR ನಾಗನಗೌಡ ಅಂತಕ್ಕಂಥ ವಿಷಯಗಳು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ನಮಗೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದಾದರೆ ಈ ಒಂದು 8ನೇ ಪ್ರಶ್ನೆ ಇದೆ. ಲಾಮಿಟಿಯ ಸಮರಾಭ್ಯಾಸ 2026 ಯಾವ 2 ದೇಶಗಳ ಅಭ್ಯಾಸವಾಗಿದೆ ಅಂತಕ್ಕಂಥದ್ದು. ಲಾಮಿಟಿಯ ಸಮರಾಭ್ಯಾಸ ಬಿಟ್ವೀನ್ ದ ಕಂಟ್ರೀಸ್ ಅಂತ ಕೇಳಿದ್ದಾರೆ, ಬಿಟ್ವೀನ್ ದ ವಿಚ್ ಕಂಟ್ರೀಸ್ ಅಂತ ಕೇಳಿದ್ದಾರೆ. ನಮಗೆ ಫ್ರಾನ್ಸ್ ಜಪಾನ್ ಇದೆ, ಇಲ್ಲಿ ಫ್ರಾನ್ಸ್ ಜಪಾನ್. ಹಾಗೆ ಭಾರತ ಜಪಾನ್ ಇದೆ, ಭಾರತ ಮತ್ತು ಸಿಶೆಲ್ಸ್ ಇದೆ. ಮತ್ತು ಫ್ರಾನ್ಸ್ ಮತ್ತು ಈ ಒಂದು ಶ್ರೀಲಂಕಾಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಮಗೆ ಏನು ಪ್ರಶ್ನೆಗಳನ್ನ ಕೇಳ್ಬೋದು. ಈ ಭಾರತ ಮತ್ತು ಈ ಒಂದು ಸಿಶೆಲ್ಸಿಗೆ ಸಂಬಂಧಿಸಿದಂಥ ಆನ್ಸರ್ ಏನಾಗಿದೆ, ಸರಿಯಾಗಿದೆ ಅಂತಕ್ಕಂಥದ್ದು. ಅಂದರೆ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಬರ್ಬೋದಾದಂಥ ಪ್ರಶ್ನೆಗಳೇನಿದೆ ಅವುಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ C ಅಂತ ಸ್ನೇಹಿತರೆ ಗೊತ್ತಾಯಿತು. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೇಮೆಂಟ್ ಬ್ಯಾಂಕ್ಗಳು. ನಿಮಗೀಗ ಜಿಯೋ ಪೇಮೆಂಟ್ ಬಗ್ಗೆ ಇವೆಲ್ಲ ಗೊತ್ತಿರುತ್ತೆ. ಪೇಮೆಂಟ್ ಬ್ಯಾಂಕ್ಗಳ ಸಂಖ್ಯೆ 6 ಇತ್ತು, ಒಂದೀಗ ಅದರಿಂದ ಹೊರಹೋಗಿದ್ದರಿಂದ ಈಗ ಪೇಮೆಂಟ್ ಬ್ಯಾಂಕ್ಗಳ ಸಂಖ್ಯೆ 6, 4 ಮತ್ತು 5 ಅಂತ ಕೇಳಿದ್ದಾರೆ. ಬಟ್ ರೈಟ್ ಆನ್ಸರ್ ಯಾವುದು ಅಂದರೆ ಈ 5 ಅಂತ ಗೊತ್ತಿರಬೇಕು. ರೈಟ್ ಆನ್ಸರ್ ಯಾವುದು ಅಂದರೆ 5 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಒಂದು ಪೇಮೆಂಟ್ ಬ್ಯಾಂಕ್ಗಳ ಸಂಖ್ಯೆಗೆ ನಿಮಗೆ ಮಾಹಿತಿ ಇರಲಿ ಅಂತಕ್ಕಂಥದ್ದು.
ಎಸ್, ಹಾಗಾದರೆ ಆ ಪೇಮೆಂಟ್ ಬ್ಯಾಂಕ್ಗಳು ಯಾವುವು ನೋಡಿ. ಇಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪೇಮೆಂಟ್ಸ್ ಬ್ಯಾಂಕ್ಗಳು, ಒಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ, ಹಾಗೆ ಇನ್ನೊಂದು ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ IPPB ಅಂತಕ್ಕಂಥದ್ದಿದೆ, ಹಾಗೆ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇದೆ, ಹಾಗೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇದೆ. ಅದೇ ರೀತಿಯಾಗಿ ಈ ಒಂದು NSDL ಅಂತಕ್ಕಂಥ ಪೇಮೆಂಟ್ಸ್ ಬ್ಯಾಂಕ್ ಅಂತಕ್ಕಂಥದ್ದಿದೆ. ಈ ಒಂದು ನ್ಯಾಷನಲ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತೆ ಈ ಡಿಪಾಸಿಟ್ರಿ ಲಿಮಿಟೆಡ್ ಅಂತ ಏನಿದೆ, ನ್ಯಾಷನಲ್ ಸೆಕ್ಯುರಿಟಿ ಡಿಪಾಸಿಟ್ರಿ ಲಿಮಿಟೆಡ್ ಅಂತಕ್ಕಂಥದ್ದೇನಿದೆ, ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಈ 5 ಬ್ಯಾಂಕ್ಗಳು ಈಗ ಪ್ರೆಸೆಂಟ್ ಏನಿದೆ ಈ ಒಂದು ಏನು ಪೇಮೆಂಟ್ಸ್ ಬ್ಯಾಂಕ್ ಅಂತ ಗೊತ್ತಿರಬೇಕು. ಪೇಮೆಂಟ್ಸ್ ಬ್ಯಾಂಕ್ ಅಂತ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಇತ್ತೀಚೆಗೆ ನಿಧನರಾದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರಿಗೆ ಕೆಳಗಿನ ಯಾವ ಪ್ರಶಸ್ತಿ ಲಭಿಸಿದೆ ಅಂತ ನೋಡಿ. ನಮಗೆ ಈಗ ಇತ್ತೀಚೆಗೆ ಮರಣ ಹೊಂದಿದಂಥ ಆಶಾ ಭೋಸ್ಲೆ ರಿಸೀವ್ ದ ಫಾಲೋಯಿಂಗ್ ದ ಅವಾರ್ಡ್ಸ್ ಅಂತ ಕೇಳಿದ್ದಾರೆ. ರಿಸೀವ್ ದ ವಿಚ್ ಆಫ್ ದ ಫಾಲೋಯಿಂಗ್ ಅವಾರ್ಡ್ಸ್ ಅಂತ. ಪದ್ಮಭೂಷಣ, ಪದ್ಮಶ್ರೀ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತಕ್ಕಂಥದ್ದು ನಿಮಗೆ ಕೇಳ್ತಾ ಇದ್ದಾನೆ. ಹಾಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತಕ್ಕಂಥದ್ದು ಕೇಳಿದ್ದಾನೆ. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಅಂತಕ್ಕಂಥ ಪ್ರಶಸ್ತಿಯನ್ನು ಕೇಳಿದ್ದಾನೆ. ಪದ್ಮಶ್ರೀ ಅಂತ ಕೇಳಿದ್ದಾನೆ. ನೋಡಿ, ಇಲ್ಲಿ 1 ಮತ್ತು 2 ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀನಿ. ಎಷ್ಟು ಹೇಳಿಕೆಗಳು ಅಂತ ಕೇಳಿದೆ, ನೆನಪಿರ್ಬೇಕು ನಿಮಗೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿಲ್ಲ, ಅವ್ನು ಜಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. 1 ಮಾತ್ರ ಸರಿ, 2 ಮಾತ್ರ ಸರಿ, 3 ಮಾತ್ರ ಸರಿ ಅಂತ. ಅಂದರೆ ಎಷ್ಟು ಹೇಳಿಕೆಗಳು ಅಂತ ಕೇಳಿಲ್ಲ, ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೊಟ್ಟಾನ ಅಷ್ಟೇ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನೋಡಿ 2 ಮಾತ್ರ ಇದೆ, 4 ಮಾತ್ರ ಇದೆ, ಹಾಗೆ 3 ಮಾತ್ರ ಇದೆ. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಅವರಿಗೆ ಪದ್ಮವಿಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಮೂರನೇ ಆಪ್ಷನ್ಸ್ ಏನಿದೆ ಇದು ರೈಟ್ ಆನ್ಸರ್. ಯಾವುದು ಈ 3rd ಆಪ್ಷನ್ಸ್ ಅಲ್ಲ, 4th D ಆಪ್ಷನ್ಸಲ್ಲಿ ಏನಿದೆ 3ನೇ ಹೇಳಿಕೆ ಮಾತ್ರ ಸರಿ, 4ನೇದಲ್ಲ 3ನೇ ಹೇಳಿಕೆ ಮಾತ್ರ ಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದೇ ರೀತಿಯಾಗಿ ಸಿಂಪಲ್ ಆಗಿರ್ತಕ್ಕಂಥ ಕರೆಂಟ್ ಅಫೈರ್ಸ್ಗಳನ್ನು ಈ ರೀತಿ ಬರುವಂಥ MCQs ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿಕೊಂಡ್ರೆ ಮುಂದೆ ಇದರ ಬಗ್ಗೆ ನೀವು ಹೆಚ್ಚಿನ ಅಧ್ಯಯನವನ್ನು ಮಾಡ್ಬೋದು. ಮುಂಬರುವ VAO ಮತ್ತು ಲ್ಯಾಂಡ್ ಸರ್ವೆ ಎಕ್ಸಾಮ್ಗಳಿಗೆ ನಿಮ್ಮ ಸಿದ್ಧತೆ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಸಹ ಇದ್ರ ಮೇಲೆ ಮಾಡ್ತಾನೆ ಕ್ವಶನ್ಸ್ಗಳನ್ನ ಹೆಚ್ಚು ಅಧ್ಯಯನ ಮಾಡಿ ರೆಡಿ ಮಾಡ್ತಾ ಬರ್ತೇವೆ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.